ಎಷ್ಟು ಓವರ್ ಆಗಾಡ್ತಾಳು ಗೊತ್ತಾ, ಸುಮ್ನೆ ನಗಾಡ್ತಾಳ. ಇದು ಹಿಂಗ್ ರಬ್ ಮಾಡ್ಬೇಕದನ್ನ. ರಾಂಗ್ 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 ಡಿಲೀಟ್ ದಿಸ್. ಎಷ್ಟೊಂದ್ ಜನ ಐಲೈನರ್ ಹಾಕೋದ್ ಕಷ್ಟ. ಇರಿ ನೋಡಿ ಇಲ್ಲೋಡಿ ಏನೇನ್ಕೊಂತವಳೆ ಅಂತ ಹೇಳೋದು. ಏನ್ ಚಿನ್ನು ಸಪ್ಪಗಿದ್ಯಾ? ಟೈಮ್ ಟು ಕ್ರಿಯೇಟ್ ದ ಕಾಂಟೆಂಟ್. ಹುಷಾರು. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಬಿಸಿ ಬಿಸಿ ಸುಡ ಚಪಾತಿ ವಿತ್ ಏಕ ಪಲ್ಯ. ಅಲ್ಲಿ ನೋಡ್ರಪ್ಪ ಸಾಯಬ್ರನ್ನ. ಆ್ಯಂಡ್ ಇವತ್ತಿನ ಮಧ್ಯಾಹ್ನದ ಊಟ ಮೊದಲಿನ ಕೈಲ ಆಲ್ರೆಡಿ ಪ್ರಿಪೇರ್ ಆಗಿ ರೆಡಿ ಇದೆ. ಬೆಳಗ್ಗೆ ಸ್ವಲ್ಪ ಚಪಾತಿ, ಆಮೇಲೆ ಮೈ ಗಾಡ್, ಬೆಳಿಗ್ಗೆ ಚಪಾತಿ ಮೊಟ್ಟೆ ಪಲ್ಯ ತಿನ್ಕೊಂಡು ಮಧ್ಯಾಹ್ನ ಅದೇ ರಿಪೀಟ್ ಮಾಡೋಕ್ಕೆ ಹೋಗಿ ಬರೀ ಮೊಟ್ಟೆ ಬೇಯಿಸಿರೋ ಮೊಟ್ಟೆ ತಿನ್ಕೊಂಡು ನಾನು ಮೌಲ್ಯ ಅದನ್ನ ಅಲ್ಲ ಬೆಳಿಗ್ಗೆ ಮಾಡಲ್ಲಪ್ಪ. ಬೆಳಗ್ಗೆ ತಿಂದಿದ್ನ ಸಂಜೆ ತಿನ್ನಲ್ಲ, ಮಧ್ಯಾಹ್ನ ತಿನ್ನಲ್ಲ, ಆತರ. ಯಾರು ನೀನದು? ನೀವದು. ನನಗಿಲ್ಲ ಕಣ, ನಾನು ತಿನ್ಲಿಲ್ಲ, ತಿಂದುಬಿಟ್ಟಿದ್ದೆ, ಹೊಟ್ಟೆ ಹಸ್ಬಿಟ್ಟಿದ್ದೆ. ನೀನು ಬರೋ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ತಿನ್ನಲ್ಲ ಅಂತ ನಾನು ಏನು ಆಟ ಮಾಡೋದು. ಓಕೆ, ಸೊ ಇವಾಗ ಏನಪ್ಪ ಅಂತಂದ್ರೆ ನಾವೊಂದು ಶೂಟ್ಗೆ ಹೋಗ್ತಾ ಇದೀವಿ. ಇಲ್ಲಿಂದ 35 ಮಿನಿಟ್ಸ್ ತೋರಿಸ್ತಾ ಇದೆ. ಟ್ರಾವೆಲ್ ಮಾಡೋದಕ್ಕಾಗ್ತಾ ಇಲ್ಲ, ತುಂಬ ಟ್ರಾವೆಲ್ ಆಗೋಯ್ತು, ಸುಸ್ತಾಗ್ತಾ ಇದೆ ನನಗೆ, ಪ್ರತಿಗೆ ಟಯರ್ಡ್ ಆಗಿದೆ. ಬಟ್ ಸ್ಟಿಲ್ ಬೆನ್ ಬಿಡದೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ಮಾರ್ಟ್ ಬಜಾರ್ದು ಒಂದು ಪ್ರಮೋಷನ್ ಇದೆ. ಈಗ ನಾನು ಕಾಸ್ಟ್ಯೂಮ್ ಹತ್ರ ಹಾಕೊಂಡಿದ್ದೀನಿ, ಮೇಕಪ್ ಮಾಡ್ಕೊಂಡಿಲ್ಲ. ನಾನು ಹಿಂಗೆ ಮೇಕಪ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಅಲ್ಲಿ ಹಾಕ್ಬಿಡಿ ಕ್ಯಾಮ್ರಾನ. ಜಗಮರಸು ಅನುಸರಿಸು. ಸೊ ಈಗ ಕ್ವಿಕ್ ಮೇಕಪ್ ಮಾಡ್ಕೊತೀನಿ. ಹೆಂಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ನನಗೆ ಹೆಂಗೆ ಬರುತ್ತೋ ನಾನು ಹಂಗೆ ಮಾಡ್ಕೊತೀನಿ. ಸೊ ಇವಾಗ ನಾನು ರೈಸ್ ವಾಟರ್ದು ಇದು ನಗು ಬರ್ತೈತೆ. ಆರಾಮಾಗಿರಪ್ಪ, ಆರಾಮಾಗಿ. ಏನು ಡೀಸೆಂಟ್ ಆಗಿ ಮಾಡು. ಒಳ್ಳೆ ಪಡ. ಅಮ್ಮ ರಾಣಿಯ ಸಿನಿಮಾ ಟೋನರ್ ಸ್ಪ್ರೇ ಪ್ರಮೋಷನ್ ಕಣೆ. ಸೊ ಈಗ ಟೋನರ್ ಹಾಕೊಂತ ಇದ್ದೀನಿ. ನನಗೆ ಇವೆಲ್ಲ ಮಾಡಕ್ ನನಗೆ ನಗು ಬರುತ್ತೆ. ಆಕ್ಚುಲಿ ಟೋನರ್ ಹಾಕ್ದಾಗೆ ನನಗೆ ತುಂಬ ಹೈಡ್ರೇಟ್ ಫೀಲ್ ಆಗುತ್ತೆ. ಸೊ ಅದಾದ್ಮೇಲೆ ಡೈರೆಕ್ಟಾಗಿ ನಾನು ಸನ್ಸ್ಕ್ರೀನ್ ಹಾಕೊಂಡ್ಬಿಡ್ತೀನಿ. ಈಗ ಟೋನರ್ ಹಾಕಾಯ್ತು. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಮೇಕಪ್ ಆಫ್ ಮೌಲ್ಯ. ಕೆಲವೊಂದು ಐಟಮ್ಸ್ ಸಿಗಲ್ಲ ನನ್ನ ಬ್ಯಾಗಲ್ಲಿ, ಅದನ್ನು ಹುಡುಕಿ ಹಾಕೊಳ್ಬೇಕಾಗ್ತದೆ. ಸೊ ಇದು ಸಿಲಿಕಾನ್ ಸನ್ಸ್ಕ್ರೀನ್ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ಆಕ್ನೆ UV ಜೆಲ್ SPF 50 PA++++. ಓಕೆನಾ? ಈಗ ಹೈಡ್ರೇಟ್ ಆದಮೇಲೆ ಫಸ್ಟು ಹ್ಯಾಂಡ್ ವಾಶ್ ಮಾಡ್ಕೊಬೇಕು ಚೆನ್ನಾಗಿ. ಈ ಲೈಫ್ ಬಾಯ್ ಡೆಟಾಯಿಲ್ ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ನೀವೇನೋ ಚಿತ್ರಾನ್ನ ಪುಳಿಯೋಗರೆ ತಿಂದಿದ್ರೆ ಸುಮ್ಮನೆ ಹಿಂಗೆ ಕೈ ತೊಳ್ಕೊಂಬಂದ್ಬಿಟ್ಟು ಹಿಂಗೆಲ್ಲ ಮುಟ್ಕೊಳ್ಳೋದೆಲ್ಲ ಮಾಡಬಾರ್ದು, ಅರ್ಥ ಆಯ್ತಾ? ಚಿತ್ರಾನ್ನ ಪುಳಿಯೋಗರೆ. ಸೊ ದಿಸ್ ಇಸ್ ಸನ್ಸ್ಕ್ರೀನ್. ಚಿತ್ರಾನ್ನ ಪುಳಿಯೋಗರೆ ನಾನು ಯಾರಿಗ್ ಮಾಡ್ತೀನೋ ಬೇರೆಯವ್ರಿಗೆಲ್ಲ ಕ್ಯೂಟ್ ಅನ್ಸಿದ್ರು ನನ್ನ ಗಂಡಂಗೆ ಮಾತ್ರ ಕ್ಯೂಟ್ ಅನ್ಸಲ್ಲ. ಏನಕ್ಕೆ ಹಿಂಗೆ ಆಡ್ತಾ ಇದ್ದಾಳೆ ಹುಡುಗಿ, ಈ ಥರ ಅನ್ಸದು ನೋಡಿ. ಇದು ಏನಪ್ಪ ಸನ್ಸ್ಕ್ರೀನ್ದು ಪ್ರಾಬ್ಲಮ್ ನಂಗೆ ಇಷ್ಟ ಆಗಲ್ಲ ಅಂದರೆ, ಈ ವೈಟಾಗಿ ಬರುತ್ತೆ. ಅದೇನಕ್ಕೆ ಹಂಗೆ ಬರುತ್ತೆ, ಚೆನ್ನಾಗಿರಲ್ಲ ಅದು. ಆದರೆ ಅದು ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ.
ಹಿಂಗ್ ರಬ್ ಮಾಡ್ಬೇಕು ಅದನ್ನ. ಟಿನ್ 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 ಟಿನ್. ನಮ್ಮ ಡಾರ್ಲಿಂಗ್ಸ್ ಲಿಸ್ಟಲ್ಲಿ ಕೇಳ್ತಾ ಇರೋದು ನಿನಗೆ ಈಗ ಎಷ್ಟು ಮಂತು ಅಂತ, ಎಷ್ಟು ಮಂತು ಅಥವಾ ಎಷ್ಟು ವೀಕ್? ನನಗೆ 6 months ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿ 3-4 days ಆಗಿದೆ. 7 months ಬಿದ್ದು 7 month ರನ್ನಿಂಗಲ್ಲಿದೆ. ಆ್ಯಂಡ್ ಇಷ್ಟೇ. ಅದಾದಮೇಲೆ ನಾನೇನು ಮಾಡ್ತೀನಿ ಗೊತ್ತಾ, ಏನಾಯ್ತೈತೆ ನಿಮಗೆ? ಇದೇ ಮಾಡಿ ಇಲ್ಲ ರೀ, ನಾನು ಜನರಲ್ ಆಗಿ ರೆಡಿ ಆಗುವಾಗ ಮಾತಾಡ್ಕೊಂಡು ಹಿಂಗೆ ಮಿರರ್ ಹತ್ರ ಲಾ ಅನ್ಕೊಂಡ್ ಮಾಡ್ಕೊಂತೀನಿ. ನಾನು ತಪ್ಪು ಮಾಡ್ತಾ ಇದ್ದೀನೇನೋ ಅನ್ಸ್ತಾ ಇದೆ. ಮಕ್ಕಳು ನಿದ್ದೆ ಮಾಡ್ತಿದ್ದಾಗ ರಚ್ಚ ಹಿಡಿತೀವಲ್ಲ, ನಾನು ಮಾಡ್ತೀನಲ್ಲ. ಓಕೆ ಪ್ರತೀಕ್, ಓವರ್ ಆಗಿ ಈಗ ನಾನು ಒಂದು ಪ್ರಾಡಕ್ಟ್ ತಗೊಂಡಿದ್ದೀನಿ. ಓಕೆನಾ, ಇದು ಏನು ಪ್ರಾಡಕ್ಟ್ ಅಂತ ದೇವರೇ ಗೊತ್ತಿಲ್ಲ. ಅಯ್ಯೋ ಹುಚ್ಚಿ, ಏಯ್ ಏನಾಯ್ತು? ಏನು ತಗೊಂಡೆ ಅಂತ ನೆನಪಾಯ್ತು, ಅದಕ್ಕೆ ನಗು ಬರ್ತಾ ಇದೆ. ಏನಕ್ಕೆ ತಗೊಂಡೆ? ನಾನು ಬ್ಲಶ್ ಅಂದ್ರೆ ನಂಗೆ ಇಷ್ಟ ಹೋಗಲ್ಲ. ಅವತ್ತು ಟೆನಿಕಷ್ಟು ಒಂದು ತಗೊಂಡ್ಬೇಕು ನಾನು, ಈ ಥರ ಲಿಕ್ವಿಡ್ ಇಲ್ಲ ಹಾಕೊಳ್ಳೋದಕ್ಕೆ. ಯಾವ್ದು ತಗೊಳ್ಳೋದು ಅದ್ರ ಬಗ್ಗೆ ಬೇರೆ ನಾಲೆಡ್ಜ್ ಇಲ್ಲ, ಅಷ್ಟಕ್ಕಷ್ಟೇ ಗೊತ್ತು ನನಗೆ ಸ್ವಲ್ಪ. ಸೊ ಯಾವ್ದು ಕಾಸ್ಟ್ಲಿ ಇರುತ್ತೆ ಅದು ತಗೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ದುಡ್ಡು ಹಾಕ್ಸಿದ್ ನನ್ನ ಕೈಯಲ್ಲಿ. ಇನ್ನೇನು ಪಕ್ಕದ ಮನೆ ಅಂಕಲ್ ಕೇಳ್ಬೇಕಾಗಿತ್ತಾ? ಅಂಕಲ್ ಬ್ಲಶ್ ತಗೊಂತ ಇದೀನಿ, ಬ್ಲಶ್ ಅದು ಪಕ್ಕನಾ? ಹೌದು ರೀ, ಪಾಪ ಸ್ವಲ್ಪ ಗೊತ್ತಿಲ್ಲ ಅಂದೆ, ಜಾಸ್ತಿ ಗೊತ್ತಿಲ್ಲಲ್ಲ, ಎಲ್ಲ ಅವೆಲ್ಲ ಗೊತ್ತು. ನಾನು ಎಷ್ಟು ಡೂಪ್ಲಿಕೇಟ್ ಒರಿಜಿನಲ್ ಅಂತ ಹೆಂಗ್ ಗೊತ್ತು? ಏ ಪಾಪ ಹಂಗಲ್ಲ ರೀ, ಸಮ್ ನೋನ್ ಬ್ರ್ಯಾಂಡ್, ಅದರಲ್ಲಿ ಕಾಂಬಿನೇಷನ್ಸ್ ಅವು ಇವೆಲ್ಲ ಇರುತ್ತೆ ಗೊತ್ತಾ, ಕಲರ್ ಶೇಡು ಅವೆಲ್ಲ ಗೊತ್ತಿಲ್ಲ. ಬಟ್ ಐ ಆಲ್ಸೋ ಫರ್ಗಾಟ್ ಯಾವುದಿದು ಬ್ರ್ಯಾಂಡ್ ಅಂತ. ಓಕೆ, ಎನಿವೇಸ್ ತಗೊಂಡಿದ್ದೀನಿ. ಇದು ಇದರಲ್ಲೆಲ್ಲ ಸಿಗುತ್ತೆ, ಜೆಪ್ಟೋಲೆಲ್ಲ. ಎಂತ ಮಂಕಿ ಫೆಲೋ ನಾನು ಅಂತ ನಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ನನಗೆ ಬ್ಲಶ್ ಹಾಕೊಳ್ಳೋದಂದ್ರೆ ಇಷ್ಟ. ಓಕೆನಾ? ಸುಮ್ಮನೆ ನಗಾಡ್ತಾವಳ ಆಗ್ಲಿಂದ ಅಲ್ಲ, ಪ್ರತಿಗೂ ಒಂದು ತುಕಾಲಿ ಜೋಕ್ಸ್ ಮಾಡಿದ್ರು ನಗ್ತಾ ಇರ್ತೀನಿ ನಾನು. ನಾನೇನು ತುಕಾಲಿ ಜೋಕ್ಸ್ ಮಾಡ್ದೆ? ಅಲ್ಲ, ನೀವು ಮಾಡ್ತಿರ್ತೀರಲ್ಲ. ನಾನು ಮಾಡೋದು ಜೋಕ್ಸ್ ನಿಮಗೆ ತುಕಾಲಿ ಅನ್ಸುತ್ತಾ? ನಿಮ್ಗೆ ಅನ್ಸುತ್ತಲ್ಲ, ನನಗ್ ಬಿಡಿ, ನಾನು ನಗ್ತಾ ಇರ್ತೀನಿ ಅಟ್ಲೀಸ್ಟ್. ನಾನು ಹೇಳ್ಬೇಕು ನಾನು ತುಕಾಲಿ ಜೋಕ್ಸ್ ಮಾಡಿದೆ ಅಂತ. ನೀವೇ ಹೇಳ್ತಿರ್ತೀರಲ್ಲ, ಯಾಕೆ ಇದನ್ ಜೋಕ್ಸ್ ನಗ್ತಾ ಇದೆಯಾ ಅಂತ. ಒಟ್ಟಲ್ಲಿ ನಕ್ಕಿದ್ಯಾ ಅಂದ್ರದ್ದು ಜೋಕ್ಸ್ ಇತ್ತಾನೆ. ರಾಂಗ್ ಡಿಲೀಟ್ ದಿಸ್, ಟ್ರಿಮ್ ಮಾಡಿ. ಅಯ್ಯೋ, ಬೆಳಗ್ಗೆಯಿಂದ ಯಾರು ಮಾಡಿದಾರೆ ಏನೋ ಗೊತ್ತಿಲ್ಲ ಅಂತ ಫೇಸ್ಗೆ ಅಂತ ನೀವೆಲ್ಲ ಕೇಳ್ತಾ ಇರ್ತೀರಾ ಅಲ್ವಾ? ಇವತ್ತು ನೋಡ್ಬಿಡಿ ಅದಾಗೆ. ಇಷ್ಟೇನಾ ಮೇಡಮ್ ಬಂಡವಾಳ ಅಂತ ಅನ್ಕೊಂತಾರೆ. ಏನ್ರಿ ಅದು ಪಾಪ, ಅದೇನ್ರಿ ಗರ್ಲ್ ತರ. ಸೊ ದಿಸ್ ಇಸ್ ದ ಮೇನ್ ಮೇಕಪ್ ನಂದ್ರಲ್ಲಿ. ಇದಾದ್ಮೇಲೆ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕೊಂತೀನಿ, ಆಮೇಲೆ ಲಿಪ್ಸ್ಟಿಕ್ ಹಾಕೊಂತೀನಿ, ಅಷ್ಟೇ. ಮೇಕಪ್ ತುಂಬ ಚೆನ್ನಾಗಿ ಮಾಡ್ಕೊಂತಾಳೆ, ನಾನು ಯಾವಾಗ ಹೇಳ್ತಾ ಇರ್ತೇನೆ. ನೀವು ಹೇಳಿದ ರೀತಿ ಚೆನ್ನಾಗಿರ್ಲಿಲ್ಲ. ನಾಚಿಕೆ ಬಾರ ಮರ್ಯಾದೆ ಅದಿಲ್ವಲ್ಲಪ್ಪ. ಅದು ನನಗೆ ಗೊತ್ತಲ್ಲ ನಿನಗಿಲ್ಲ ಅಂತ. ನಿಮಗೆ ಪ್ರತೀಕ್ ಮಲ್ಯ ಇಳ್ಕೊಂಡು ಬನ್ನಿ ನೀವು ನಡ್ಕೊಂಡು. ನೀನೇನು ಹರ್ಕ ಬತ್ತೀಯಾ? ಕಾರಲ್ಲಿ ಬರ್ತೀನಿ ರೀ. ಸೊ ಇದು ಮಾಸ್ ಅವ್ರದ್ದು 01 ಚೆಸ್ಟ್ನಟ್ ಸ್ವಿಲ್ ಅಂತ. ಇದು ನಂದಲ್ಲ ಲಿಪ್ಸ್ಟಿಕ್ಕು, ಅಮ್ಮು ಅಕ್ಕ ಕೊಟ್ಟಿರೋದು ನನಗೆ.
ಸೊ ದಿಸ್ ಇಸ್ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್. ಇದು ಚೆನ್ನಾಗಿರುತ್ತೆ ರೀ, ಒಂಥರ ಮೇಕಪ್ ವ್ಲಾಗ್ ಇದೆಲ್ಲ ಮಾಡೋಕ್ಕೆ. ಏನು ಫುಲ್ ಹಚ್ಕೋಬಾರ್ದು, ಹಿಂಗೆ ಸ್ವಲ್ಪ ಹಚ್ಕೊಂಡು ಪಮ್ 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 ಪಮ್. ನಾಜು ಕುಮಾರಿ ಪೂಜು ಕುಮಾರಿ. ಗ್ರಬ್ ಮಾಡೋವಾಗ ಏನಾಗುತ್ತೆ ಗೊತ್ತಾ, ಕೈಗೆ ಆಗ್ಬಿಡುತ್ತೆ. ಈ ಕೈಗೆಲ್ಲ ಒರೆಸಕ್ ಹೋಗ್ರ ಮಾಡಿದೆ. ಏನಂದ್ರು? ನೀವು ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಅ ಹಸ್ಬೆಂಡ್ ಲೈಕ್ ಪ್ರತೀಕ್. ಅವ್ರಿಗೂ ಗೊತ್ತಾಗೋಯ್ತಾ? ಸೊ ಫಸ್ಟ್ ಲಿಪ್ಸ್ಟಿಕ್ ಹಾಕ್ಬಿಟ್ಟು ಆಮೇಲೆ ಲಿಪ್ ಲೈನರ್ ಕಂಟಿನ್ಯೂ ಮಾಡ್ತಾ ಇಲ್ಲ ನೀವು ಅದನ್ನ? ಅವ್ರಿಗೂ ಗೊತ್ತಾಗೋಯ್ತು ಅಂತಂದ್ರೆ ನಾಟ್ ಇಂಟ್ರೆಸ್ಟೆಡ್ ಟಾಪಿಕ್ ನಂಗದು, ಅದಕ್ಕೆ. ಸೊ ಅಲನ್ಸೋಲಿ ಯಾರಿಗೆ? ನಿನ್ನೆ ಮೊನ್ನೆ ವ್ಲಾಗ್ ಅದೆಲ್ಲ. ಏನದು? ಅದು ಅಲ್ಲಾಡ್ತಾ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಸೊಟ್ಟಂ ಪಟ್ಟ ಬರ್ತಾ ಇದೆ. ಯಾವ್ದು ಅಲ್ಲಾಡ್ತದೆ? ಕಾರು. ಯಾಕವು ಅಪಾರ್ಟ್ಮೆಂಟ್ ಅದು ಹಂಗೆ ಇದ್ದಿತ್ತು. ಇದೇನೋ ಒಂದು 5-6 ವರ್ಷದ ಹಿಂದೆ ಪಟ್ಟಂತ ಹೇಳ್ಕೊಂಡು ನೋಡಿ ಎಷ್ಟು ಇಂಥ ದೊಡ್ಡ ಸಿಟಿ ಆಗೋಯ್ತು. ಈಗ ಸಿಗ್ನಲ್ ಬಂತು. ಸಿಗ್ನಲ್ಗೆ ನೀವು ವೇಟ್ ಮಾಡ್ಬೇಕಾಗತ್ತೆ, ಬಿಕಾಸ್ ವೇರಿಂಗ್ ಅಪ್ಲೈಯಿಂಗ್ ದ ಐ ಲೈನರ್ ಇಟ್ ಇಸ್ ವೆರಿ ಟಫ್ ಜಾಬ್ ಇನ್ ದ ಹೋಲ್ ಯೂನಿವರ್ಸ್. ಎಷ್ಟೊಂದು ಜನಕ್ಕೆ ಐ ಲೈನರ್ ಹಾಕೋದು ಕಷ್ಟ. ಇಲ್ಲೋಡಿ ಓಕೆನಾ? ಹಿರುಗಣಿ ಹಿಂದೆ ಬಂದು ಮುಗಿತಾನೆ ಮೇಲೆ ಹಿರುಗಣಿ ಅಂತಂದ್ರೆ ಏನೇನ್ಕೊಂತವಳೆ ಅಂತ ಹೇಳೋದು. ಹೌದು, ಸಖತ್ ಕಣೆ. ಪಾಪ ನಾನು ಏನ್ ಮಾಡಿದ್ರು ನಿಮ್ ನೋಡಿದ್ರಾ, ಅವ್ರಿಗಿರೋ ಕನ್ಸರ್ನ್ ನಿಮ್ಗಿಲ್ಲ. ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಇಲ್ಲಿ ಏರಿಯಲ್ಲಿ ಮೌಲ್ಯಕ್ಕನ ಅಭಿಮಾನಿಗಳ ಸಂಘ ಅಂತ ಒಂದಿದೆ. ಓಕೆನಾ? ನಾನು ಆ ಬ್ಲೂ ಕಲರ್ ಕವರಲ್ಲಿ ಇದೆಲ್ಲ ತಗೊಂಡ್ ಬಂದಿದೆ. ಇದು ಐಬ್ರೋದು ಇವರೇ ಇಟ್ಕೊಂಡು ಓಡಾಡ್ತವ್ರೆ, ಇವರೇ ಹಾಕೊಂತಾರೇನೋ. ಯಾವ ಬ್ಲೂ ಕಲರ್? ನಿಮ್ದು ವೈಟ್ ಕಲರ್ ಶರ್ಟ್ ಇದೆಯಲ್ಲ, ಸೊ ಇದು ಫಿಕ್ಸಿಂಗ್ ಸ್ಪ್ರೇ. ನಾನೇನು ಮೇಕಪ್ ಮಾಡಿಲ್ಲ, ಬಟ್ ಮಾಡಿರೋ ಅರಬರ ಮೇಕಪ್ಪೇ ಇರಲಿ ಜಾಸ್ತಿ ಹೊತ್ತು ಅಂತ. ಇದು ನನಗೆ ಬಂದಂಗೆ ಮಾಡ್ಕೊಂಡಿರೋದು. ಸೊ ನೀವು ನನಗೆ ಕಂಫರ್ಟ್ ಆಗೋ ಥರ ಮಾಡ್ಕೊಂಡಿದ್ದೀನಿ. ನೀವು ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ಆ್ಯಂಡ್ ಪ್ಲೀಸ್ ಸಜೆಸ್ಟ್ ಅಂತೂ ದಯವಿಟ್ಟು ಮಾಡಬೇಡಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ನಂಗೆ ಅರ್ಥನೂ ಆಗಲ್ಲ. ಏನು ಹೇಳು? ಸರಿ, ನಾವು ಮೈಸೂರಿಗೆ ಹೋದ್ವಲ್ವಾ, ಈಗ ಡಾಕ್ಟರ್ ಎಲ್ಲ ನಮಗೆ ಸಜೆಸ್ಟ್ ಮಾಡಿದ್ರು ಟ್ರಾವೆಲ್ ಮಾಡಬಾರ್ದು, ಟ್ರಾವೆಲ್ ಮಾಡಬೇಡಿ ಅಂತ. ಈಗಲೂ ಟ್ರಾವೆಲ್ಲೇ ಮಾಡ್ತಾ ಇದ್ದೀವಿ. ಸೊ ಏನಕ್ಕೋಸ್ಕರ ಹೋಗಿದ್ವಿ, ಹೌ ಇಂಪಾರ್ಟೆಂಟ್ ಇಟ್ ಈಸ್ ಅಂತ ಹೇಳಿ. ಎಲ್ಲರೂ ಬೈದಿದ್ದಾರೆ ನನ್ನ ಮೇಲಿರೋ ಕನ್ಸರ್ನಿಗೆ. ನಾನು ಇದಕ್ಕೆ ಆನ್ಸರ್ ಮಾಡಿದ್ರೆ ಒಬ್ರಿಗೆ ಹರ್ಟ್ ಆಗುತ್ತೆ, ಆನ್ಸರ್ ಮಾಡಿಲ್ಲ ಅಂದ್ರೆ ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ. ಇಲ್ಲಪ್ಪ, ಯಾರಿಗೂ ಹರ್ಟ್ ಆಗಲ್ಲ. ಆಡಿಯನ್ಸ್ ಕೇಳಿರೋದು ಅದೇ, ಆನ್ಸರ್ ಮಾಡಿಲ್ಲ ಅಂದರೆ ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ. ಸೊ ಐ ಆಮ್ ದ ಪರ್ಸನ್ ಫಾರ್ ವಿ ಆರ್ ಬ್ಯಾಲೆನ್ಸಿಂಗ್, ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಸೊ ಇದಕ್ಕೆ ನೋ ಆನ್ಸರ್. ನನಗೆ ನನ್ನ ಪಾಪು ಹೆಲ್ತ್ ಮುಖ್ಯ, ಡಾಕ್ಟ್ರು ಹೇಳಿದ್ದು ಕೇಳಬೇಕು, ಬೇಡ, ನಥಿಂಗ್. ಬಟ್ ಐ ಆಮ್ ದ, ಏನೇ ಆದರೂ ಬ್ಲೇಮು ನನ್ನ ಮೇಲೆ, ಅಪವಾದಗಳು ನನ್ನ ಮೇಲೆ, ನಾನೊಬ್ಬರ ಮೇಲೆ ಎಲ್ಲನೂ ಒಂಥರ ಏನೇನೋ ಒಟ್ಟಲ್ಲಿ ಅಂತ. ಮೋಸ್ಟ್ಲಿ ಇದು ಯಾರಾದರೂ ಗಂಡಸರು ನೋಡ್ತಾ ಇದ್ದಾರೆ, ಅವರೊಂದು ಅರ್ಥ ಆಗುತ್ತೆ. ಹೌದು, ಅದು ಪ್ರತೀಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿದಾಗ ಹೌದು, ಅದು ಎಲ್ಲರೂ ಸಿಗಾಕೊಂತಾರೆ ಈ ವಿಷಯದಲ್ಲಿ. ಆ್ಯಂಡ್ ಅದು ನನ್ನನ್ನು ಕೇಳಿದ್ರೆ ವರ್ಷಕ್ಕೆ 1 ಸಲ ನಡೆಯೋ ಅಂಥದ್ದು. ಆ್ಯಂಡ್ ಆನವ್ ಹೆಸರಲ್ಲಿ ಪೂಜೆಗಳೆಲ್ಲ ಇತ್ತು.
ಯಾಕಂದರೆ ಅವನು ಹುಟ್ಟೋವಾಗ ನಾವು ಬೇಡ್ಕೊಂಡಿರೋ ಅಂಥದ್ದು. ಸೊ ಹಾಗಾಗಿ ಹೋಗಲೇಬೇಕಾಗಿರೋ ಸಂದರ್ಭ. ಆ್ಯಂಡ್ ಇಟ್ ಈಸ್ ಅವರ್ ಇವೆಂಟ್. ನಮ್ಮ ಮನೇಲಿ ನಡೆಯೋ ಪ್ರತಿ ವರ್ಷ ಒಂದು ಬಹುದೊಡ್ಡ ಉತ್ಸವ. ಸೊ ಹಾಗಾಗಿ ನಮ್ಮ ಪ್ರೆಸೆನ್ಸ್ ತುಂಬ ಮುಖ್ಯ ಆಗುತ್ತೆ ಯಾವುದೇ ಸಿಚುವೇಶನಲ್ಲಿದ್ರೂ. ಈಗ ನಾವು ಆಲ್ರೆಡಿ ಅಮ್ಮು ಅಕ್ಕ ಅವ್ರು ಬೇರೆ ದುಬೈಗೆ ಹೋಗ್ಬಿಟ್ಟಿದ್ರು, ನಾವು ಹೋಗಿಲ್ಲ ಅಂತ ಅಂದರೆ ಅದಿನ್ನ ಈ ಪರಿಸ್ಥಿತಿಲಿ ಓಕೆ ದೇವರು ಇದ್ದಾನೆ ಅಂತ ಅಂದ್ಕೊಂಡು ಇಟ್ ವಾಸ್ ಸಕ್ಸಸ್ಫುಲಿ ಸಖತ್ತಾಗಿತ್ತು. ತುಂಬ ಓವರಾಲ್ ಅಲ್ಲಿ ಏನಿದೆ ಏನು ಅಲ್ಲಿ ಪೂಜೆ ಎಲ್ಲ ಆಯಿತು, ಎವ್ರಿಥಿಂಗ್ ಚೆನ್ನಾಗಿತ್ತು, ಎಲ್ಲನೂ ಸಖತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್ ಎಲ್ಲ ಆಯಿತು. ಆ್ಯಂಡ್ ಪ್ರತಿ ವರ್ಷ ಈಗ 22ನೇ ವರ್ಷ 21ನೇ ವರ್ಷ ಏನು ಹೋಗಿದ್ದೀವಿ, ಪೂರ್ತಿ ಒಂದು ವರ್ಷನೂ ಮಿಸ್ ಆಗಿಲ್ಲ. ಎಲ್ಲ ಒಂದು ವರ್ಷ ನಾನು ಡೆಲ್ಲಿಲಿದ್ದೆ, ಅದು ಬಿಟ್ಟರೆ ಯಾವುದೂ ಮಿಸ್ ಆಗಿಲ್ಲ. ಹೌದು. ಅದು ಬಿಟ್ಟು ಅಲ್ಲಿರೋ ದೇವಿ ಏನಿದೆ ಪ್ರತ್ಯಂಗಿರ ಭಗವತಿ, ಸೊ ನಾವೇನು ಇಲ್ಲಿವರೆಗೂ ಇದ್ದೀವಿ, ಶಿ ಇಸ್ ದ ಮೇನ್ ರೀಸನ್. ಆ್ಯಂಡ್ ಎರಡನೇದು, ನೀವು ನೆಕ್ಸ್ಟ್ ವ್ಲಾಗಲ್ಲಿ ಕೇಳಿದ್ರಿ ಏನಕ್ಕೆ ಇದು ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಕೋಲಾ ಬಗ್ಗೆ ಅಂತೆಲ್ಲ. ದಿಸ್ ಇಸ್ ನಾಟ್ ಅ ಟ್ರಾವೆಲ್ ವ್ಲಾಗ್ ಆರ್ ಸಮಥಿಂಗ್, ದಿಸ್ ಇಸ್ ಫ್ಯಾಮಿಲಿ ವ್ಲಾಗ್. ಕೆಲವರು ಯಾರು ಹೊಸಬರು ಬಂದ್ಬಿಟ್ಟು ಬರೀ ಇವ್ರುಗಳ ಬಗ್ಗೆನೇ ಐತೆ, ಏನು ಕೋಲಾ ಬಗ್ಗೆ ಹೇಳಿಲ್ಲ ಹಾಗೆ ಆಗಿತ್ತು. ಅಫ್ಕೋರ್ಸ್ ಇದು ನಮ್ಮ ಬಗ್ಗೆನೇ, ಇದು ಪ್ರೊಮೋ ವ್ಲಾಗ್ಸ್, ಫ್ಯಾಮಿಲಿ ವ್ಲಾಗ್ ಇದು. ಆನೋ ಬಗ್ಗೆ, ನನ್ನ ಬಗ್ಗೆ, ನಾನು ತಿನ್ನೋ ಊಟದ ಬಗ್ಗೆ, ಅಲ್ಲಿ ಏನಾಯ್ತು ಅಂತ ಅದ್ರ ಬಗ್ಗೆ, ಅಲ್ಲಿ ಏನಾಗುತ್ತೆ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಬೇಕು ಅಂದರೆ ಎಸ್ ಅಫ್ಕೋರ್ಸ್ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕಿದ್ರೆ ಮಾಡೋಣ. ಆ್ಯಂಡ್ ಈಗ ಅಲ್ಲಿ ಯಾರೋ ವಿಟ್ನೆಸ್ ಮಾಡಿರೋರು ನನಗೊಂದು ಕಮೆಂಟ್ ಹಾಕಿದ್ರು, ಅವ್ರಿಗೊಂದು ರಿಪ್ಲೈ ಮಾಡಿದ್ದೀನಿ ನಾನು. ಅಂದರೆ ಪಾಪುನ ನೋಡ್ಕೊಂಡು ಅಂತರ ಟೊಡ್ಲರ್ ಪಾಪು, ಅವ್ನಿಗೆ ಮಕ್ಕಳನ್ನ ಹಿಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತು. ಅಷ್ಟು ಜನಗಳಲ್ಲಿ ಅದು ಅವನ್ನ ಹಿಡಿಬೇಕು, ಹೆಂಡತಿ ಬಸ್ರಿ ಇದ್ದಾಳೆ, ಸೊ ಅವಳಿಗೆ ಹಿಡಿಯೋಕ್ಕಾಗೋದಿಲ್ಲ. ಸೊ ಎಲ್ಲಾನು ಟೇಕ್ ಕೇರ್ ಮಾಡಬೇಕು, ಅದ್ರ ಮಧ್ಯೆನೂ ಕೆಲಸ ಮಾಡಬೇಕು, ಸ್ಕೀ ಜಾಬ್ ಚಾಲೆಂಜಿಂಗ್ ಪಾರ್ಟ್. ಸೊ ಅದನ್ನೆಲ್ಲ ಆದರೂ ಮಾಡಿದ್ದೀನಿ, ಇದ್ದಷ್ಟು ಬ್ಯಾಲೆನ್ಸ್ ಮಾಡಿದ್ದೀನಿ ನಾನು. ಈ ಸ್ಕೆಡ್ಯೂಲಲ್ಲಿ ಎಲ್ಲಾನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತ ನಾವು ನಂಬ್ತೀವಿ. ಸೊ ಅದಕ್ಕೆ ಅದು ಉತ್ತರ. ಯಾಕಂದರೆ ಅದರ ಹಿಂದಿನ ವ್ಲಾಗ್ಸಲ್ಲಿ ಪೂರ್ತಿ ಅದೇ ಕಮೆಂಟ್ಸ್ ಆಗಿರೋದ್ರಿಂದ ರಿಪ್ಲೈ ಮಾಡೋದು ಒಳ್ಳೆಯದು ಅಂತ ಅನಿಸ್ತು. ಸೊ ಹಾಗಾಗಿ ಆ್ಯಂಡ್ ಈಗ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ನಡೀತಾ ಇದೆ. ಇನ್ನೊಂದು ಸ್ಟ್ರಾಂಗ್ ಆಗಿ ಹೇಳಬೇಕು ಅಂತ ಇದೀನಿ. ಈಗ ನೀವು ನಮ್ಮ ವ್ಲಾಗಲ್ಲಿ ನೋಡೋದು ಬರೀ 20ರಿಂದ 25 ನಿಮಿಷ, ಒಂದೊಂದು ವೀಡಿಯೋದೊಂದು 30 ನಿಮಿಷ ಅಂತ ಅಂದ್ಕೊಳ್ಳಿ. ಸೊ ದಿನದ 24 ಗಂಟೆಯಲ್ಲಿ 30 ನಿಮಿಷ ಅಷ್ಟೇ ನೀವು ನೋಡ್ತಾ ಇರೋದು, 30 ನಿಮಿಷ ಮ್ಯಾಕ್ಸಿಮಮ್ ಅಲ್ವ ಪಾಪ? ಹೌದು. ಸೊ ಅದು ಮುಂಚೆಯಿಂದನೂ ನಮ್ಮನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ, ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ, ನಾನು ಆನ್ಸರ್ ಮಾಡೋದು ಬೇಕಾಗೇ ಇಲ್ಲ. ಯಾಕಂದರೆ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತು ಏನು ಎತ್ತ. ಈಗ ನಾವೆಲ್ಲಿಂದ ಬಂದಿರೋದು, ನಮ್ಮ ಬ್ಯಾಕ್ಗ್ರೌಂಡ್ ಏನು. ಹೊಸಬ್ರು ಯಾರು ಇದ್ದಾರೆ ಸಬ್ಸ್ಕ್ರೈಬರ್ಸ್, ಅವ್ರಿಗೆ ಗೊತ್ತಿಲ್ಲ. ಸೊ ಅವರು ಅದ್ರಲ್ಲಿ ಬಂದು ಕಮೆಂಟ್ ಹಾಕ್ತಾರೆ, ನೀವೇನು ಕರೆಕ್ಟಾಗಿ ಹೇಳಿ, ನಿಮ್ಗೆ ಏನು ಮಾಡ್ತೀರಾ ಗೊತ್ತಾಗ್ತಿಲ್ಲ, ಏನು ಕರೆಕ್ಟಾಗಿ ಹೇಳೋದಲ್ಲ ನೀವು ಹಾಗೆ ಹೇಗೆ ಅಂತ. ಒಂದು ರಿಕ್ವೆಸ್ಟು, ಒಂಚೂರು ಹಳೆ ವೀಡಿಯೋಸ್ಗಳನ್ನ ನೋಡ್ಬಿಡಿ, ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅಲ್ವಾ ನಮ್ದೆಲ್ಲ. ಆಮೇಲೆ ಇದು ರಿಕ್ವೆಸ್ಟು, ಈಗ ನಿಮಗೋಸ್ಕರ ನಾನು ಮತ್ತೆ ಹಳೆ ವಿಷಯಗಳನ್ನ ನಾನು ಹೇಳ್ತಾ ಹೋದರೆ ನಮ್ಮ ಆಲ್ರೆಡಿ ಡಾರ್ಲಿಂಗ್ ಲಿಸ್ಟಲ್ಲಿರೋರಿಗೆ ಏನೇನು ಬರೀ ಹೇಳ್ತಾ ಕೂತ್ಕೊಂತಾನೆ ಅನ್ನೋದು ಅವ್ರಿಗೊಂದು ನೆನಪು. ಆಮೇಲೆ ಎಲ್ಲರೂ ಪ್ರತೀಕ್ ಅವ್ರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಉತ್ಸವದಲ್ಲಿ ಆಕ್ಚುಲಿ ಮಾಡ್ಬೋದಾಗಿತ್ತು, ಬಟ್ ನಿಜವಾಗ್ಲೂ ಆಗಲಿಲ್ಲ. ನಾವು ಎಲ್ಲ ಸ್ವಲ್ಪ ಕ್ಲಮ್ಸಿ ಆಗಿಬಿಡ್ತು. ಸೊ ಯಾವಾಗಾದರೂ ಒಂದ್ಸಲ ಪ್ಲ್ಯಾನ್ ಮಾಡಿಕೊಂಡು ನಿಮ್ಗೆಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಎಸ್, ಓಕೆ, ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ತುಂಬ ಹಳೆಯ ಪಾರ್ಕಿಂಗು, ಹಳೆ ಏರಿಯಾ ಅನ್ಸುತ್ತಿದೆ. ಏನು ಚಿನ್ನು ಸಪ್ಪಗಿದೆಯಾ? ಏನು ಗೊತ್ತಾ, ಹಾಂ, ಮೊನ್ನೆ ಇಂಜೆಕ್ಷನ್ ಕೊಟ್ಟಿದ್ರಲ್ವಾ? ಹಾಂ, ಪೇನಾ? ದೊಡ್ಡ ಬಜಾರ್ ಆ್ಯಕ್ಚುಲಿ. Time to create the content. So I have informed, the team is with me. So give me some time, I'll update you with that. ಹುಷಾರು, ದಿಮ್ ಅಂತ. ಅಲ್ಲ, ಇಲ್ಲಿಂದೇನ ಬೇರೆದೆಲ್ಲ ತಗೊಳ್ಳಲ್ವಾ ಇಲ್ಲಿ ಶಾರ್ಟ್ಸ್? ಅಲ್ಲ, ಈ ಪ್ರಾಡಕ್ಟ್ ಇಲ್ಲ ಅಲ್ಲ. ಬಲೆ ಬಲೆ ಸುಂದರ. ಎಷ್ಟು ಓವರ್ ಆಗಾಡ್ತಾಳೆ ಗೊತ್ತಾ, ನಿಜವಾಗ್ಲೂ ಓವರ್ ಆಗ್ಬಿಟ್ಟವಳೆ. ಮೌಲ್ಯ ಅಂತ ಚಾನ್ಸೇ ಇಲ್ಲ ನೋಡಿ. ನನಗೆ ನಿಜವಾಗ್ಲೂ ಆಗ್ತಾಯಿಲ್ಲ, ಸುಸ್ತಾಗಿ ನಿದ್ರೆ ಬರ್ತಾ ಇದೆ. ಓಕೆ, ಇವಾಗ ಮೌಲಿನ ಫೇವ್ರೇಟು ಫಿಶ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ.
ಸೊ ಈಗಷ್ಟೇ ಮತ್ತೆ ಹೊರಗಿಂದ ಬಂದು ಒಂದು ತಪ್ಪು ಕೆಲಸ ಮಾಡ್ಬಿಟ್ಟು ಏನು ಮಾಡಿದೆ ಹೇಳ್ತೀಯಾ? ಮೈಕನ್ನ ನೀರಲ್ಲಿ ನೆನೆಸ್ಬಿಟ್ಟೆ. ಕಾಸ್ಟ್ಲಿ ಮೈಕು. ಓಕೆ, ಸಮಯ ಈಗ 8:40. ಈಗ ಪಾಪ ನಾವು ಸಿನಿಮಾ ನೋಡಿ ಟಿ ವಿ ನೋಡಿ ಎಷ್ಟು ದಿನ ಐತೆ. ಓಕೆ, ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದೆ ನಮ್ಮ ಲೈಫು, ಗೊತ್ತಿಲ್ಲ. ನಾವು ಇದುವರೆಗೂ ದೇವರ ಅಲ್ಲ ಭಾಗ್ಯವಂತರು ಸಿನಿಮಾನ ನೋಡ್ಕೊಂಡು ಕೂತಿದ್ದೀವಿ. ಆ ರಾಜಣ್ಣನ ನೋಡೋದೇ ಒಂದು ಚಂದ, ಅದು ನೋಡಿ ಕಣ್ ತುಂಬ್ಕೊಳ್ಳೋದೇ ಒಂದು ಚಂದ. ಈಗ ಸಮಯ 10:15. ಆಗೋಯ್ತು ಮಗನೇ. ಇವನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಇವನು ಬಂದು ಕೇಳ್ತಾ ಇದ್ದಾನೆ. ಇಷ್ಟು ತನಕ ತಿಂದಿದ್ದು ಆಯಿತು, ತೆಗಿದ್ದು ಆಯಿತು, ನಂದೊಂಚೂರು ಕೆಲಸಗಳು ಮುಗಿಸ್ಕೊಂಡಿದ್ದು ಆಯಿತು. ಬಟ್ ನಾಳೆ ಪೆಂಡಿಂಗ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಆಗ್ತಾಯಿಲ್ಲ. ನಾನು ಕಣ್ಣು ನೋಡೋರು ಗೊತ್ತಾಗ್ತದೆ, ಫುಲ್ ಊಷ್ಟ ಆಗ್ಬಿಟ್ಟಿದ್ದೀನಿ, ನಿದ್ದೆ ಸಾಲ್ತಾಯಿಲ್ಲ, ಫುಲ್ ಟಯರ್ಡ್. ಸೊ ಭಾಗ್ಯವಂತರನ್ನ ನಂಗೆ ಅದೊಂದು ಮಿಡ್ಲ್ ಒಂದು ಸೀನ್ ಆಯಿತು ಪಾಪ. ಅದೇ ಆ ಸೀನಿಂದ ನಿದ್ದೆ ಬಂದಿದ್ದು ಬ್ರೈನ್ ಹಿಂಗೆ ಟಕ್ಕದ ಅಲರ್ಟ್ ಆಗೋಯ್ತು. ಎಂಥ ಲವ್ ಸ್ಟೋರಿ, ಎಂಥ ಪಾಪ ಆ್ಯಕ್ಟಿಂಗು, ಏನು ಸೆಟಲ್ ಆ್ಯಕ್ಟಿಂಗ್ ಎಲ್ಲರದು. ಯಪ್ಪ, ಅದಕ್ಕೆ ಹೇಳೋದು ಲೆಜೆಂಡ್ಸ್ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು. ಓಕೆ, ಒಂದು ಊಟ ಹಾಕ್ಬಿಡ್ತೀವ? ಓಕೆ, ಹಾಗಿದ್ರೆ ಇದಾಗಿತ್ತು. ಸಾರಿ ರೀ, ಇದಾಗಿತ್ತು ಒಂದು ಸ್ಮಾಲ್ ಕುಟ್ಟಿ ಇವತ್ತಿನ ಬ್ಲಾಗು. ಬೇರೆ ಪೂರ್ತಿ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ನೋಡ್ತಾ ಇದ್ರಲ್ಲ ಹಿಂಗೆ ಆ ಥರ ಹಾಗಿತ್ತು. ಮುಂದಿನ ನೋಡೋದೆಲ್ಲ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.